ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕ್ಷೇತ್ರದಲ್ಲೇ ಮಹಾ ಎಡವಟ್ಟಾಗಿದೆ. ಅಂಗನವಾಡಿ ಮಕ್ಕಳಿಗೆ ಅವಧಿ ಮೀರಿದ ಲಡ್ಡನ್ನ ವಿತರಣೆಯನ್ನ ಮಾಡಲಾಗಿದೆ. ಮಹಿಳಾ ಮತ್ತು ಮಕ್ಕಳ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣ್ತಾ ಇದೆ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕ್ಷೇತ್ರದಲ್ಲೇ ಮಹಾ ಎಡವಟ್ಟಾಗಿದೆ. ಅಂಗನವಾಡಿ ಮಕ್ಕಳಿಗೆ ಅವಧಿ ಮೀರಿದ ಲಡ್ಡನ್ನ ವಿತರಣೆ ಮಾಡಿದ್ದಾರೆ. ಮಹಿಳಾ ಮತ್ತು ಮಕ್ಕಳ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಪೌಷ್ಟಿಕ ಆಹಾರ ವಿತರಣೆಯಲ್ಲಿ ಭಾರಿ ಅಕ್ರಮ ಆಗಿರೋದು ಬೆಳಕಿಗೆ ಬಂದಿದೆ. ಹುಳ ಬಿದ್ದ ರವೆ, ಅವಧಿ ಮುಗಿದ ಲಡ್ಡು, ಸಾಂಬಾರ್ ಪುಡಿ ಎಲ್ಲವೂ ಕೂಡ ಇಲ್ಲಿ ಪತ್ತೆಯಾಗಿದೆ. 2025 ಅಕ್ಟೋಬರ್ನಲ್ಲೇ ಮಿಲೆಟ್ ಲಡ್ಡು ಅವಧಿ ಮುಕ್ತಾಯ ಆಗಿತ್ತು. ಎಕ್ಸ್ಪೈರ್ ಆಗಿದ್ರು ಕೂಡ ಮಕ್ಕಳಿಗೆ ನೀಡ್ತಾ ಇದ್ರು. ಯಾವ ರೀತಿ, ಯಾವ ಆಧಾರದ ಮೇಲೆ ಅವರು ನೀಡ್ತಾ ಇದ್ರು ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ತಾ ಇದೆ. ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಇದನ್ನು ತಿಂದು ಮಕ್ಕಳಿಗೆ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಯಾರು ಹೊಣೆ ಅಂತ ಹೇಳಿ ಪೋಷಕರು ಕೂಡ ಈಗಾಗಲೇ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಾಜ್ಯದ ಅಂಗನವಾಡಿ ಮಕ್ಕಳಿಗೆ ಪೌಷ್ಟಿಕ ಆಹಾರ ಸಿಗಲಿ ಅಂತ ಹೇಳಿ ಅದರ ಉದ್ದೇಶಕ್ಕಾಗಿ ಮಿಲೆಟ್ ಲಡ್ಡುವನ್ನ ವಿತರಣೆ ಮಾಡಲಾಗ್ತಾ ಇದೆ. ಬೆಳಗಾವಿಯ 3 ಅಂಗನವಾಡಿ ಕೇಂದ್ರಗಳಿಗೆ ಕನ್ನಡ ಹೋರಾಟಗಾರ್ತಿ ಕಸ್ತೂರಭಾವಿ ಅವರು ಒಂದು ಭೇಟಿಯನ್ನ ನೀಡಿದ್ರು. ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಈ ಘಟನೆ ಬೆಳಕಿಗೆ ಬಂದಿರುವಂತದ್ದು. ಅಂದ್ರೆ ಈ ಎಕ್ಸ್ಪೈರ್ ಆಗಿರುವಂತಹ ಫುಡ್ ಅನ್ನ ಕೊಡ್ತಾ ಇದ್ದಾರೆ ಅನ್ನೋದು ಘಟನೆ ಆಗ ಬೆಳಕಿಗೆ ಬಂದಿದೆ. ಭೇಟಿ ವೇಳೆ 6 ತಿಂಗಳ ಹಿಂದೆಯೇ ಎಕ್ಸ್ಪೈರಿ ಆಗಿರುವಂತಹ ಪದಾರ್ಥಗಳನ್ನ ಮಕ್ಕಳಿಗೆ ವಿತರಣೆಯನ್ನ ಮಾಡ್ತಾ ಇದ್ದಾರೆ. ತಾವೇ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಕಸ್ತೂರಿಬಾಯಿ ಏನಿದ್ರು ಅವರು ಪೋಸ್ಟ್ ನ ಮಾಡಿದ್ದಾರೆ. ಸಾಕಷ್ಟು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಇನ್ನು ವೈರಲ್ ಆಗ್ತಾ ಇರುವಂತಹ ವಿಡಿಯೋದಲ್ಲಿ ಈ ಹುಳ ಬಿದ್ದಿರುವಂತಹ ರವ ಕಾಣಿಸ್ತಾ ಇದೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಎಡಭಾಗದಲ್ಲಿ ಏನು ಗಮನಿಸ್ತಾ ಇದ್ದೀರಾ, ಆ ರವೆಯಲ್ಲಿ ಆ ಚಿಕ್ಕ ಚಿಕ್ಕ ಹುಳಗಳು ಕಾಣಿಸ್ತಾ ಇರುವಂತದನ್ನ ನೀವು ಕೂಡ ಗಮನಿಸ್ತಾ ಇದ್ದೀರಾ. ಜೊತೆಗೆ ಸಾಂಬಾರ್ ಪೌಡರ್ ಕೂಡ ಹಾಳಾಗಿದೆ. ಅದರಲ್ಲೇ ಮಕ್ಕಳಿಗೆ ಅಡಿಗೆಯನ್ನ ಮಾಡ್ಕೊಡ್ತಿದ್ರು. ಇನ್ನು ಮಕ್ಕಳು ಅಲ್ಲಿ ಏನು ಅಂಗನವಾಡಿಯ ಶಿಕ್ಷಕರಿರಬಹುದು, ಅಂಗನವಾಡಿಯ ಸಿಬ್ಬಂದಿಗಳೇನಿರಬಹುದು, ಅವರನ್ನ ನಂಬಿ ಮಕ್ಕಳನ್ನ ಅಂಗನವಾಡಿಗೆ ಬಿಟ್ಟಿರ್ತಾರೆ. ಚೆನ್ನಾಗಿ ನೋಡ್ಕೊಳ್ತಾರೆ, ನಮ್ಮ ಮಕ್ಕಳು ಅಲ್ಲಿ ಚೆನ್ನಾಗಿರ್ತಾರೆ ಅಂತ ಹೇಳಿ ಅಂಗನವಾಡಿಗೆ ಬಿಟ್ಟಿರ್ತಾರೆ. ಆದ್ರೆ ಈ ರೀತಿ ಆದ್ರೆ ಮಕ್ಕಳ ಪರಿಸ್ಥಿತಿ ಏನಾಗಬೇಡ ಹೇಳಿ. ಆ ಚಿಕ್ಕ ಮಕ್ಕಳಿಗೆ ಏನ್ ಗೊತ್ತಾಗುತ್ತೆ, ಏನ್ ಕೊಡ್ತಿದ್ದಾರೆ ಏನ್ ಕೊಟ್ಟಿಲ್ಲ ಅನ್ನೋದು ಏನ್ ಗೊತ್ತಾಗುತ್ತೆ? ತಿಂದು ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಯಾರು ಹೊಣೆ ಎನ್ನುವ ಪ್ರಶ್ನೆ ಕೂಡ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ. ಒಬ್ರು ಅಲ್ಲಿಗೆ ಬಂದಂತಹ ಸಂದರ್ಭದಲ್ಲಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಅದಾದ ಬಳಿಕ ವಿಡಿಯೋ ಮಾಡಿಕೊಂಡು ಪೋಸ್ಟ್ ಅನ್ನು ಕೂಡ ಮಾಡಿದ್ದಾರೆ. ಡೇಟ್ ಚೆಕ್ ಮಾಡ್ರಿ, ಸ್ವಲ್ಪ ನೀವು ಚೆಕ್ ಮಾಡ್ರಿ. ಡೇಟ್ ಚಕ್ರ 25 ಡೇಟ್ ಆಫ್ ಎಕ್ಸ್ಪೈರಿ 10 ನವೆಂಬರ್ 2025. ಇದು ಯಾವಾಗ ಕೊಟ್ಟಿದ್ದಾರೆ? ಕದಿದಿಲ್ಲ ಕದಿದಿಲ್ಲ ಕೊಡಿದಿಲ್ಲ ಅಮಿತ್ ತಗಡೆ ಫೋನ್ ಯಾರ್ದು? ಪ್ಯಾಕೆಟ್ ಹ್ಯಾಂಗ್ ಕಟ್ಟಾಗೈತ್ರಿ? ಒಂದಿರ ಸಂಬಂಧ ಏನ್ ಕಾರ್ಯ ಮಾಡ್ತೀರಿ? ಯಾವ ನಿಮ್ಮ ಇಲಿಗಳ ಕಾಟ ಸಂಬಂಧ ನೀವು ಏನ್ ಮಾಡ್ತೀರಿ? ಏನ್ ಮತ್ತೆ ಔಷಧಿ ಕ್ರಮ ಯಾಕೆ ಡೇಟ್ ಕೇಳ್ರಿ. ಈಗ ನಿಮ್ ಕಡೆ ಸ್ಟಾಕ್ ಬಂದಾಗ ಈಗ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಆಫ್ ಎಕ್ಸ್ಪೈರಿ ಇತ್ತು ಇಲ್ಲೋ ರೀ? ಯಾಕೆ ಇಟ್ಟಿದ್ದಾರೆ? ಯಾಕೆ ಸಾಲಾಗ ಯಾಕೆ ಇಟ್ಟಿದ್ದಾರೆ? ಈಗ ಹಳಿ ಗೊಬ್ಬರ ಈ ಒಂದ್ ಸೆಕೆಂಡ್ ನಾ ಈಗ ಪ್ರಶ್ನೆ ಕೇಳ್ತೇನೆ. ಇಲ್ಲಿ ಕೆಲಸ ಮಾಡೋಕೆ ಎಷ್ಟು ವರ್ಷ ಆಗ್ತದೆ? ಎಸ್, ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು ಯಾವ ರೀತಿ ಇದೆ ಅಂತ ಹೇಳಿ. ಅಲ್ಲಿ ಫುಡ್ ಇರಬಹುದು, ಜೊತೆಗೆ ಸಾಂಬಾರ್ ಪೌಡರ್ ಇರಬಹುದು, ರವೆ ಇರಬಹುದು, ಎಲ್ಲದರಲ್ಲೂ ಕೂಡ ಹುಳಗಳಿರುವಂತದನ್ನ ನೀವು ಕೂಡ ಗಮನಿಸ್ತಾ ಇರಬಹುದು. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂತಹ ಅಂಶ ಏನು ಅಂತ ಅಂದ್ರೆ, ಮಹಿಳಾ ಮತ್ತು ಮಕ್ಕಳ ಸಚಿವ ಕ್ಷೇತ್ರದಲ್ಲೇ ಈ ರೀತಿ ಅಕ್ರಮ ನಡೆದ್ರೆ ಬೇರೆ ಎಲ್ಲಾ ಕಡೆ ಯಾವ ರೀತಿ ನಡೀತಾ ಇರಬಹುದು ಅನ್ನೋ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಅವಧಿ ಮುಗಿದ ಆಹಾರ ಸೇವನೆಯಿಂದ ಮಕ್ಕಳಿಗೆ ಸಾಕಷ್ಟು ಸಮಸ್ಯೆಗಳು ಎದುರಾಗುತ್ತೆ. ಅದರಲ್ಲೂ ಕೂಡ ಚಿಕ್ಕ ಮಕ್ಕಳಿಗೆ ಅರಗಿಸಿಕೊಳ್ಳುವಂತಹ ಶಕ್ತಿ ಇರೋದಿಲ್ಲ. ಅಜೀರ್ಣ ಸಮಸ್ಯೆ ಇರಬಹುದು, ವಾಂತಿ ಭೇದಿ, ಜ್ವರ ಬರುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಅವರ ಪೋಷಕರು ಕೂಡ ಈಗಾಗಲೇ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಎಸ್ ಶ್ರೀಧರ್, ಎಕ್ಸ್ಪೈರಿ ಆಗಿದ್ರು ಕೂಡ ಯಾಕೆ ಮಕ್ಕಳಿಗೆ ಈ ರೀತಿ ಕೊಡ್ತಾ ಇದ್ರು? ಎಷ್ಟು ದಿನದಿಂದ ಈ ರೀತಿ ಆಗ್ತಾ ಇತ್ತು? ಇದು ಬೆಳಕಿಗೆ ಬಂದಿದ್ದು ಹೇಗೆ? ಖಂಡಿತವಾಗಿ ತೇಜಸ್ವಿನಿ, ಏನಂತಂದ್ರೆ ಇದು ಬೇರೆ ಎಲ್ಲೂ ಅಲ್ಲ ಅಂತಂದ್ರೆ ಏನು, ಇದು ನಮ್ಮ ಒಂದು ಕರ್ನಾಟಕ ರಾಜ್ಯವೇ ಏನಂತಂದ್ರೆ ಒಂದು
ಚಿಮಾರಿ ಹಾಕುವ ಒಂದು ಸುದ್ದಿ ಅಂತ ಹೇಳ್ಬೋದು. ಯಾಕಂತಂದ್ರೆ ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಒಂದು ಸಚಿವರಾಗಿರ್ತಕ್ಕಂತ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನಿದ್ದಾರೆ ಸಚಿವರು, ಸೊ ಅವರ ಕ್ಷೇತ್ರದಲ್ಲಿ ಏನಂತಂದ್ರೆ ಈ ರೀತಿ ಒಂದು ಏನು ಅಂಗನವಾಡಿಯ ಮಕ್ಕಳಿಗೆ ಪೌಷ್ಟಿಕ ಆಹಾರದಲ್ಲಿ ಒಂದು ಹುಳುಗಳು ಪತ್ತೆ ಆಗಿರ್ತಕ್ಕಂಥದ್ದು ಅಂತ ಹೇಳ್ಬೋದು. ಜೊತೆಗೆ ಏನು ಇದು ಬೆಳಗಾವಿಯಲ್ಲಿ ಅಷ್ಟೇ ಅಲ್ಲ, ಬೆಳಗಾವಿಯ ಒಂದು ಸುಮಾರು ಕಡೆ ಏನಂತಂದ್ರೆ ಇದು ಒಂದಲ್ಲ ಒಂದ್ ರೀತಿಯಾಗಿ ಒಂದು ಹುಳಾಗಿ ಅಂದ್ರೆ ಲಡ್ಡು ಏನ್ ಕೊಡ್ತಾರಲ್ಲ ಪೌಷ್ಟಿಕ ಆಹಾರ ಲಡ್ಡು ಕೊಡ್ತಾರಲ್ಲ ಅದರಲ್ಲೂ ಆಗಿರ್ಬೋದು. ಮತ್ತೆ ಜೊತೆಗೆ ಏನು ಅವರು ಅಂಗನವಾಡಿಯ ಇನ್ನಿತರ ಒಂದು ಪದಾರ್ಥಗಳಲ್ಲಿ ಏನಂತಂದ್ರೆ ಒಂದು ಸಿಕ್ಕಾಪಟ್ಟೆ ಹುಳು ಕೂಡ ಆಗಿರ್ತಕ್ಕಂಥದ್ದು ಅಂತ ಹೇಳ್ಬೋದು. ಇಷ್ಟೆಲ್ಲ ಆದ್ರೂ ಕೂಡ ಒಂದ್ ಕಡೆ ಏನು ಅಂತಂದ್ರೆ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಡೋಂಟ್ ಕೇರ್ ಅಂತ ಇದ್ದಾರೆ ಅಂತ ಹೇಳ್ಬೋದು. ಇದು ಏನಂತಂದ್ರೆ ಒಂದು ಅಲ್ಲಿನ ಸಾರ್ವಜನಿಕ ಏನಂತಂದ್ರೆ ಒಂದು ಸಾಮಾಜಿಕ ಮಹಿಳೆಯರೊಬ್ರು ಏನು ಹೋಗಿ ಒಂದು ಎಲ್ಲಾ ರೀತಿಯಾಗಿ ವೀಕ್ಷಣೆಯನ್ನ ಮಾಡ್ತಿರ್ತಾರೆ. ಆ ಸಂದರ್ಭದಲ್ಲಿ ಏನಂತಂದ್ರೆ ಆ ಅಂಗನವಾಡಿಯಲ್ಲಿ ಇರ್ತಕ್ಕಂತ ಒಂದು ಪೌಷ್ಟಿಕ ಆಹಾರದಲ್ಲಿ ಏನು ಒಂದು ಹುಳುಗಳು ಪತ್ತೆ ಆಗ್ತಾವಲ್ಲ, ಆ ಹುಳುಗಳು ಪತ್ತೆ ಆದ ಕೂಡಲೇ ಏನಂತಂದ್ರೆ ಅವರು ಸಾಮಾಜಿಕ ಜಾಲತಾಣದಲ್ಲಿ ಆ ವಿಡಿಯೋನ ವೈರಲ್ ಮಾಡಿ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಿದ್ದಾರೆ ಅಂತ ಹೇಳ್ಬೋದು. ಜೊತೆಗೆ ಈಗಾಗಲೇ ಏನಂತಂದ್ರೆ ಒಂದು ಈಗೂ ಕೂಡ ಒಂದು ಮೇಲ್ನೋಟಕ್ಕೆ ಏನಂತಂದ್ರೆ ಸಚಿವರು ನಾವು ಒಂದು ಯಾವ ರೀತಿಯಾಗಿ ಒಂದು ಮಕ್ಕಳಿಗೆ ಪೌಷ್ಟಿಕ ಆಹಾರ ಏನ್ ಕೊಡ್ತಾ ಇದ್ದೀವಿ ಅದರಲ್ಲಿ ಯಾವುದೇ ರೀತಿಯಾಗಿ ಒಂದು ಕಲಬೆರಕೆ ಆಗಿರುದಿಲ್ಲ ಅಂತ ಹೇಳಿ ಒಂದ್ ಕಡೆ ಹೇಳ್ತಾರೆ. ಆದ್ರೆ ಈಗ ಏನಂತಂದ್ರೆ ಒಂದು ಹುಳುಗಳು ಪತ್ತೆ ಆಗಿರ್ತಕ್ಕಂಥ ಅಂತ ಹೇಳ್ಬೋದು. ಯಾಕಂದ್ರೆ ಇದು ಎಷ್ಟರ ಮಟ್ಟಿಗೆ ಏನಂತಂದ್ರೆ ಒಂದು ಸರ್ಕಾರದಲ್ಲಿ ಇದು ಮಕ್ಕಳಿಗೆ ಕೊಡ್ಬೇಕಾದಂತ ಪೌಷ್ಟಿಕ ಆಹಾರದಲ್ಲಿ ಹುಳುಗಳು ಪತ್ತೆ ಆಗ್ತಾ ಇದೆ ಅಂತಂದ್ರೆ ಇಲ್ಲಿ ಎಲ್ಲೋ ಒಂದ್ ಕಡೆ ಸರ್ಕಾರ ನಿದ್ದೆಗೆ ಜಾರಿದೆ ಅಂತ ಹೇಳ್ಬೋದು. ಜೊತೆಗೆ ಇದು ಬೇರೆ ಎಲ್ಲಿಯಾದ್ರೂ ಅಂದ್ರೆ ಒಂದ್ ಕಡೆ ನಡಿಬಹುದಿತ್ತು. ಆದ್ರೆ ಸ್ವತಃ ಏನಂತಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಗಿರ್ತಕ್ಕಂಥ ಸಚಿವರೇನಿದ್ದಾರೆ ಅವರ ಸ್ವಕ್ಷೇತ್ರದಲ್ಲಿ ಈ ರೀತಿಯಾಗಿ ನಡೆದಿರುವುದು ಒಂದು ಸರ್ಕಾರಕ್ಕೆ ಚೀಮಾರಿ ಅಂತ ಹೇಳ್ಬೋದು. ಜೊತೆಗೆ ಏನು ಈಗಾಗಲೇ ಏನಂತಂದ್ರೆ ಸಾಮಾಜಿಕ ಕಾರ್ಯಕರ್ತರು ಸದ್ಯ ಕೂಡಲೇ ಏನಂತಂದ್ರೆ ಇದನ್ನ ತಪ್ಪಿತಸ್ಥರ ಮೇಲೆ ಒಂದು ಕೂಡಲೇ ಆಕ್ಷನ್ ಮಾಡಬೇಕು. ಮತ್ತೆ ಜೊತೆಗೆ ಎಲ್ಲಾ ಅಂಗನವಾಡಿಯನ್ನ ಪರಿಶೀಲನೆ ಮಾಡಬೇಕು. ಇಲ್ಲವಾದಲ್ಲಿ ನಾವು ಉಗ್ರವಾದ ಹೋರಾಟಕ್ಕೆ ಇಳಿತೀವಿ ಅಂತ ಹೇಳಿ ಈಗಾಗಲೇ ಒಂದು ಪ್ರತಿಭಟನೆಗೆ ಮುಂದಾಗಿರ್ತೇವೆ ಅಂತ ಹೇಳ್ಬೋದು. ಅಶ್ವಿನಿ. ಓಕೆ, ಧನ್ಯವಾದ ಶ್ರೀಧರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಡೇಟ್ ಆಫ್ ಎಕ್ಸ್ಪೈರಿ 10 ನವೆಂಬರ್ 2025. ಇದು ಯಾವಾಗ ಕೊಟ್ಟಿದ್ದಾರೆ? ಕದಿದಿಲ್ಲ.